ಶಿವಣ್ಣ ಅವ್ರ ಎಂಟ್ರಿ ಕ್ಲೈಮ್ಯಾಕ್ಸು ಸೂಪರ್ ಹೊಸ ವರ್ಷಕ್ಕೆ ಒಳ್ಳೆ ಕೊಡುಗೆ. ಅಲ್ಲೋಡು ಸಿಮೆ, ಅಲ್ಲೋಡು ನಮ್ಮಣ್ಣ ಶಿವಣ್ಣ ಸೂಪರಾಗಿ ಮಾಡವ್ರೆ. ಹೇಳಪ್ಪ ಶಿವಣ್ಣ ಸೂಪರ್ ಏನಪ್ಪ, 20 ನಿಮಿಷ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ಮೇಡಮ್ ಹೇಗೆ ಅನಿಸ್ತು ಸಿನಿಮಾ? ನೈಸ್ ಸರ್. ಅಮ್ಮ ಹೇಗೆ ಅನಿಸ್ತು ಸಿನಿಮಾ? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಏನು ಇಷ್ಟ ಆಯ್ತು ಸಿನಿಮಾ? ವೈಷ್ಣವ್ ಶಿವಣ್ಣ ಆ್ಯಕ್ಟಿಂಗ್ ಇಷ್ಟ, ಉಪ್ಪಿ ಸರ್ ಆ್ಯಕ್ಟಿಂಗ್ ಇಷ್ಟ, ಸೂಪರ್ ಆಗೈತೆ. ಶಿವಣ್ಣ ಅರ್ಜುನ್ ಲೆಜೆಂಡ್ ಆ್ಯಕ್ಟಿಂಗ್ ಸರ್. ಉಪೇಂದ್ರ ಮತ್ತು ಶಿವಣ್ಣ ಅವ್ರದ್ದು ದೇವ್ರ ಮನೇಲಿ ಶಿವಣ್ಣ ಫೋಟೋ ಹೆಂಗೆ ನೋಡ್ತೀವಿ, ಥಿಯೇಟ್ರ್ ಒಳಗಡೆ ಕ್ಲೈಮ್ಯಾಕ್ಸಲ್ಲಿ ಶಿವಣ್ಣನ ಹಂಗೆ ನೋಡ್ತೀವಿ. ಲೆಜೆಂಡ್ ಮಾತ್ರ ಶಿವಣ್ಣ, ಉಪ್ಪಿ ಸರ್ ಮಾತ್ರ ಸಕ್ಕತ್ತಾಗಿದೆ ಸರ್. ಲಾಸ್ಟಲ್ಲಿ ಬರೋ 11 ಅವತಾರ ಮಾತ್ರ ಭಯಂಕರವಾಗಿರುತ್ತೆ. ದೇವಸ್ಥಾನ ಬಂದಂಗೆ ಇರುತ್ತೆ ಸರ್. ಅದು ನಿಜವಾಗ್ಲು ಇರೋದು ಒಂದೇ ರಿಸಲ್ಟು, ಹೆಲ್ಮೆಟು, ಆಮೇಲೆ ಫೋನ್ ಬಳಸ್ಬಾರ್ದು, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ಕರೆಕ್ಟಾಗಿ. ಇವರು ಸೂಪರ್ ಹಿಟ್ ಮೂವಿ. 130 ಸಿನಿಮಾ ಮಾಡೋಕ್ಕಾಗದೇ ಇರೋ ಒಂದು ಕೆಲಸನ ಅರ್ಜುನ್ ಜೇನೆ ಇದೊಂದು ಸಿನಿಮಾದಲ್ಲಿ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಅರ್ಜುನ್ ಜೇನೆ ಸಾರ್ಗೆ. ಆಮೇಲೆ ರಮೇಶ್ ರೆಡ್ಡಿ ಸಾಹೇಬ್ರಿಗೆ ತುಂಬ ದೊಡ್ಡ ನಮಸ್ಕಾರ. ನಿಜವಾಗ್ಲೂ ಹೇಳಬೇಕು ಅಂದರೆ ಯಾವುದೇ ಕನ್ನಡ ಚಿತ್ರರಂಗದ ನಟರಲ್ಲಿ ಯಾವುದೇ ಸ್ಟಾರ್ ವಾರ್ ಇಲ್ಲ. ಎಲ್ಲರೂ ಬಂದು ಸಿನಿಮಾ ನೋಡಿ ಕನ್ನಡದಲ್ಲಿ ಈ ಸಿನಿಮಾ ಮಿಸ್ ಮಾಡ್ಕೊಂಡವ್ರಿಗೆ ನಿಮ್ಮ ಲೈಫಲ್ಲಿ ನೀವು ಯಾವುದೋ ಒಂದು ಪ್ಲೇಸ್ಗೆ ಹೋದಾಗ ಮಿಸ್ ಮಾಡ್ಕೊಳೋ ಥರ ಇದೆ. ಆಮೇಲೆ ಒಂದು ಓಪನ್ ಚಾಲೆಂಜು, 65 ವರ್ಷದಲ್ಲೂ ಯಾವುದೇ ಹೀರೋ ಒಬ್ಬ ಹೀರೋಯಿಸಮ್ ಉಳಿಸ್ಕೊಂಡು ಕನ್ನಡ ಚಿತ್ರರಂಗದಲ್ಲಿ ಈ ಥರದೊಂದು ಸಿನಿಮಾ ಮಾಡಿಬಿಟ್ರೆ ಸರ್, ಇಡೀ ಇಂಡಸ್ಟ್ರಿಯಲ್ಲಿ ಯಾವ ಹೀರೋನೂ ಇಲ್ಲ ಸರ್. ಆ ಲೆವೆಲಲ್ಲಿ ಮಾಡಿದ್ದಾರೆ ಶಿವಣ್ಣ. ಸೂಪರ್ ಮೂವಿ, ಸೂಪರ್ ಆಗಿದೆ. ಸೂಪರ್ ಆಗಿದೆ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ. ಒಂದು ಒಳ್ಳೆ ಸ್ಟೋರಿ ಇದೆ. ಒಂದು 12 ಜನ ಇದ್ರದ್ದು ಒಳ್ಳೆ ಸ್ಟೋರಿ. ಸೂಪರ್ ಫಿಲಮ್ ತುಂಬ ಚೆನ್ನಾಗಿದೆ. ಶಿವ ತಾಂಡವ ಥರ ಇದೆ. ಸೂಪರ್ ಆಗಿದೆ. ಶಿವಣ್ಣನ ಆ್ಯಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ. ರಾಜ್ಬಿ ಶೆಟ್ಟಿ, ಉಪೇಂದ್ರ ಗುಡ್, ಸೂಪರ್. ಶಿವಣ್ಣ ಅವ್ರ ಅಭಿನಯ ಅಂತೂ ಸೂಪರ್ ಆಗಿದೆ. 45 ಸಿನಿಮಾವನ್ನ 2025ನೇ ತಾರೀಕಂದು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಕನ್ನಡಿಗರು ಪ್ರತಿಯೊಬ್ಬರು ನೋಡಬೇಕು, ಕನ್ನಡಿಗರು ಯಾರು ಪೈರಸಿಯನ್ನು ಮಾಡಬಾರ್ದು. ಸಿನಿಮಾ ಸೂಪರ್ ಆಗಿದೆ. ಶಿವಣ್ಣನ ಆಕ್ಟಿಂಗ್ ಅಂತೂ ಹೇಳಂಗೆ ಇಲ್ಲ. ನಾವಿನ್ನೂ ಹುಟ್ಟೇ ಇರಲಿಲ್ಲ ಅವ್ರು ಆಕ್ಟಿಂಗ್ ಮಾಡಬೇಕಾದ್ರೆ. ಸಿನಿಮಾ ಏನಿಲ್ಲ, ಮುತ್ತು ರಾಜ ಕಾಲಿಟ್ಟ ಸೈಡ್ ಬಿಡಲ್ಲ. ರಾಜ್ಕುಮಾರ್ಗೆ